ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನ ಇವತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಒಂದು ಕಡೆ ಖುಷಿ, ಕರ್ನಾಟಕ ರತ್ನ ಸಿಕ್ತು ನಮ್ಮ ದಾದಾ ಸಾಹೇಬ್ರಿಗಂತ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಅಸಮಾಧಾನ, ದುಃಖ. ಯಾವುದು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೇ ಕರ್ನಾಟಕದ ಕೋಟ್ಯಾಂತರ ಜನ ಮನ ನೊಂದುಬಿಡ್ತು. ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಒಂದು ಸಮಾಧಾನವಾದ ತೀರ್ಪು ಕೊಟ್ಟಿದೆ. ಕರ್ನಾಟಕ ರತ್ನ ಕೊಟ್ಟು ಜಗತ್ತಲ್ಲಿ ಕೋಟ್ಯಾಂತರ ಜನ ಒಂದು ವಿಷ್ಣುವರ್ಧನ್ ಅವರ ಆದರ್ಶ ವ್ಯಕ್ತಿತ್ವ ಪ್ರೀತಿಗೆ ಮತ್ತೊಂದು ಹೆಸರೇ ನಮ್ಮ ವಿಷ್ಣುವರ್ಧನ್ ದಾದಾ ಸಾಹೇಬರು. ಹಾಗಾಗಿ ಅವರ ಹೆಸರು ದಿವ್ಯ ಜ್ಯೋತಿ ಥರ, ಅಮರ ಜ್ಯೋತಿ ಥರ ಅಂತ ತಿಳ್ಕೊಬೋದು. ನಮಗೆ ಅವ್ರಿಗೆ ನಮ್ಮಿಂದ ಮರೆಯಾಗಿದ್ದಾರೆ ಅಂತ ನಮಗೂ ಅರ್ಥನೇ ಆಗ್ತಾಯಿಲ್ಲ. ನಮ್ಮ ಪಕ್ಕದಲ್ಲೇ ಇದ್ದಾರೆ. ಯಾವತ್ತ ಸಮಾಧಿನ ಹೊಡೆದಾಕಿದ್ರೋ ಅವತ್ತಿಂದ ನಾವು ನೋವು ಅನುಭವಿಸ್ತಾ ಇದ್ದೀವಿ ತಾಯಿ. ಇದಕ್ಕೆಲ್ಲ ಕಾರಣ ನಮ್ಮ ನಾಯಕರಾದಂಥ ವೀರಕಪುತ್ರ ಶ್ರೀನಿವಾಸ ಅವಿರತ ಶ್ರಮ, ಅವಿರತ ದುಡಿಮೆ, ಅವರ ಶಿಸ್ತು, ಶ್ರಮ, ಶ್ರದ್ಧೆ ಈ ಮಂಟಪ ತಂದು ನಿಲ್ಲಿಸಿದೆ. ಎಲ್ರಿಗೂ ಒಂದು ಖುಷಿ ಕೊಡುವಂಥ ವಿಚಾರ. ಇವತ್ತು ಜನ್ಮದಿನ ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅವರ ಆದರ್ಶಗಳನ್ನು ನಮ್ಮ ಕರ್ನಾಟಕದ ಜನತೆ ಯಾವತ್ತೂ ಕೂಡ ಮೈಗೂಡಿಸ್ಕೊಂಡಿದೆ. ಅದರಿಂದ ಎಷ್ಟೋ ಸಂಸಾರಗಳು ಒಂದು ಆದರ್ಶಪ್ರಾಯವಾಗಿ ನಡೀತಾ ಇದೆ. ಹುಟ್ಟುಹಬ್ಬದ ದಿನದಂದು ಇವತ್ತು ಸ್ಮಾರಕ ಮುಂದೆ ಅವರ ಅಭಿಮಾನಿಗಳು ಹೋಗ್ದೇನೆ ಅಲ್ಲಿ ಒಂದು ಹುಟ್ಟುಹಬ್ಬನ ಆಚರಿಸೋಕೆ ಆಗ್ತಾ ಇಲ್ಲ. ಸೊ ಎಷ್ಟು ಬೇಸರ ತರಿಸ್ತಾ ಇದೆ ತಾಯಿ. ಆ ನೋವು ನಾವು ಕರ್ನಾಟಕ ರತ್ನ ಒಂದು ಸ್ವಲ್ಪ ಮರೆಮಾಚಿದೆ ಅಷ್ಟೇ ತಾಯಿ. ಒಂದು ಕಡೆ ನೋವು, ಒಂದು ಕಡೆ ನಲಿವು. ಹೀಗಾಗಿ ಇದನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಮುಂದೆ ಕೂಡ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಆ ಜಾಗದಲ್ಲಿ ಒಂದು ಸ್ಮಾರಕ, ಒಂದು ಸಮಾಧಿ ಸ್ಮಾರಕ ಆಗುತ್ತೆ, ಈ ಕರ್ನಾಟಕ ಸರ್ಕಾರ ದೊಡ್ಡ ಮನಸ್ಸು ಮಾಡುತ್ತೆ ಈಗಲಾದ್ರೂ ಅಂತ ಒಂದು ದೊಡ್ಡದಾಗಿ ಒಂದು ಭರವಸೆ ಇಟ್ಕೊಂಡಿದ್ದೀವಿ ಸ್ವಾಮಿ. ಅಭಿಮಾನಿಗಳೆಲ್ಲ ಭರವಸೆ ಇಟ್ಕೊಂಡಿದ್ದೀವಿ. ಸರ್ಕಾರದವರಿಗೆ 10 ಗುಂಟೆ ಜಾಗನ ಕೊಡೋಕ್ಕಾಗ್ತಾ ಇಲ್ವಾ ಅನ್ನೋದು ವಿಷ್ಣುವರ್ಧನ್ ಸರ್ ಅವರಿಗೆ ನಿಜವಾಗ್ಲೂ ದುಃಖಕರ, ದುರಾದೃಷ್ಟ. ಎಲ್ಲ ಕಡೆಯಿಂದಲೂ ವಿಷ್ಣುವರ್ಧನ್ ಸರ್ಗೆ ಒಂದು ದುರಾದೃಷ್ಟಕರವಾದ ಒಂದು ಅಂಶನೇ ಕೂಡ ಸುತ್ತುವರೆದಿದೆ. ಅವ್ರು ಯಾವುದೂ ವಿವಾದಾಸ್ಪದ ವ್ಯಕ್ತಿ ಅಲ್ಲ, ಯಾವುದೂ ವಿವಾದಕ್ಕೆ ಇದು ಮಾಡಿದಾರಲ್ಲ, ಎಲ್ರಿಗೂ ಹತ್ತಿರವಾದರು, ಯಾರಿಗೂ ಒಂದು ನೋವನ್ನ ಉಂಟು ಮಾಡಿದಾರಲ್ಲ, ಎಲ್ರಿಗೂ ಒಳ್ಳೇದು ಬಯಸಿ ಇವತ್ತಿನ ಈ ಸ್ಥಿತಿ ತಲುಪಿದ್ದಾರೆ ಅಂದರೆ ಅದು ನಿಜಕ್ಕೂ ದುರದೃಷ್ಟಕರ, ಅಭಿಮಾನಿಗಳ ದುರದೃಷ್ಟಕರ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಿಗೂ ಕೂಡ ಈ ಒಂದು ಘಟನೆ ನಡೆದಿಲ್ಲ. ಬದುಕಿದಾಗಲೂ ಅಷ್ಟೇ, ಅವ್ರ ಸ್ಮಾರಕ ಇದ್ದಾಗಲೂ ಅಷ್ಟೇ. ಸೊ ಇವಾಗ ವಿಷ್ಣುವರ್ಧನ್ ಅವರಿಗೆ ಪದೇ ಪದೇ ಈ ರೀತಿ ಆಗ್ತಾನೆ ಇದೆ. ಏನು ಹೇಳ್ತೀರಾ ಸರ್? ಇದಕ್ಕೆ ಅನೇಕ ಕಾರಣಗಳಿದೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಅದನ್ನು ಹೇಳಕ್ಕೆ ಹೋದರೆ ಅದು ಬೇರೆ ರೂಪ ತಾಳ್ತಾವ ತಾಯಿ. ಹಾಗಾಗಿ ಸತ್ತು ಹೋದರೂ ಕೂಡ ಇಂಥ ಒಂದು ಅಜರಾಮ ಶತ್ರುತ್ವ ಇಲ್ಲದೆ ಇರೋವಂಥ ವ್ಯಕ್ತಿತ್ವಕ್ಕೆ ಒಂದು ಆದರ್ಶಪ್ರಾಯ ಒಂದು ವಿಷ್ಣುದಾದರವ್ರಿಗೆ ಈಗಲೂ ಕೂಡ ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂದರೆ ನೀವು ಹೂವಿಗೆ ಕಲ್ಪನೆಗೆ ನಿಲ್ಕಿದ್ದು ಅವರ ಆದರ್ಶಪ್ರಾಯಗಳು ನಾವು ಇನ್ನೂ ಶತಮಾನ ಕೂಡ ನಾವು ಅಳವಡಿಸ್ಕೋಬೋದು. ದಯಮಾಡಿ ನಮ್ಮ ಕರ್ನಾಟಕ ಘನ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ, ಈಗಲಾದರೂ ಒಂದು ದೊಡ್ಡ ಮನಸ್ಸು ಮಾಡಿ ಯಾವುದೋ ಒಂದು ಕಿತ್ತೋದ ಫ್ರಾಂಚೈಸಿ ಬೆಟ್ಟಿಂಗ್ ಟೀಮ್ಗೆ ನೀವು ರತ್ನಗಂಬಳಿ ಹಾಸಿ ಒಂದು ಅತ್ಯಂತ ಇದು ವಿಧಾನಸೌಧ ಮುಂದೆ ನೀವು ರತ್ನಗಂಬಳಿ ಹಾಸಿ ಆ ಥರ ಗೌರವ ಕೊಟ್ಟಳು ಸ್ವಾಮಿ. ಅದರಲ್ಲಿ ಒಂದು ಕಿಂಚಿತ್ರ ಅದರ ಗೌರವ ಕೊಡೋದಾದರೆ ತಾವು ನಮಗೆ ವಿಷ್ಣು ಸ್ಮಾರಕವನ್ನು ನಮ್ಮದಾಗಿ ಮಾಡಿಕೊಡಿ ಸ್ವಾಮಿ. ಅಭಿಮಾನಿಗಳಿಗೋಸ್ಕರ ಮಾಡಿ, ನಿಮಗೆ ಪುಣ್ಯ ಬರುತ್ತೆ, ದೇವರು ಒಳ್ಳೇದು ಮಾಡ್ತಾನೆ. ಆಗಸ್ಟ್ 8 ನೀವು ಕಣ್ಣೀರು ಹಾಕಿದ್ರಿ, ಸೊ ನೋವನ್ನು ತೋಡ್ಕೊಡ್ರಿ. ಬಟ್ ಇವತ್ತು ಅಲ್ಲಿ ಅಭಿಮಾನ್ ಸ್ಟುಡಿಯೋಕ್ಕೆ ಅವಕಾಶನೇ ಇಲ್ಲ. ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಇದರಲ್ಲಿ ನಿಮಗೆ ತೃಪ್ತಿ ಇದೆಯಾ ಅಂತ? ಮೊದಲಿಗೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ತೃಪ್ತಿ ಇದೆಯಾ ಅಂದರೆ ಇರೋದ್ರಲ್ಲೇ ತೃಪ್ತಿ ಮಾಡ್ಕೋಬೇಕು ಮೇಡಮ್. ಅದೇ ಇಲ್ಲದೆ ಇರೋರಿಗೆ ಹಳೆ ಬಟ್ಟೆ ಕೊಟ್ಟರೆ ಮನೆಯಿಂದ ಹೋದ್ರು ಮೊಳ ಹಾಕಂಗೆ ಅನ್ನಂಗೆ ಅದೇ ಇಲ್ಲದೇ ಇದ್ವಿ ನಾವು. ಯಾಕೆಂದರೆ ನೋಡಿ, 75ನೇ ವರ್ಷದ ಒಂದು ಅಮೃತ ಮಹೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಪ್ರೆಸ್ ಮೀಟ್ ಎಲ್ಲ ಮಾಡಿ ಎಲ್ಲನೂ ಕೂಡ ಯೋಜನೆಗಳನ್ನ ಹಾಕ್ಕೊಂಡಿದ್ರು. ಅಷ್ಟರೊಳಗೆ ಇಷ್ಟೆಲ್ಲ ಅನಾಹುತ ಆಗೋಯಿತು. ಇಷ್ಟೆಲ್ಲ ಅನಾಹುತ ಆದಮೇಲೂ ಕೂಡ ತುಂಬ ಬೇಡಿಕೆ ಇಟ್ಟರು, ಪುಣ್ಯಭೂಮಿಗೆ ಪೂಜೆಗೆ ಅವಕಾಶ ಕೊಡಿ ಅಂಥೇಳಿ ಹೈಕೋರ್ಟ್ಗೆಲ್ಲ ಮನವಿ ಕೊಟ್ಟರು. ಪುಣ್ಯಭೂಮಿ ಜಾಗ ಬೇಕು ಅಂತ ಇದನ್ನು ಮಾಡಿದ್ರು. ಬಾಲಣ್ಣನ ಕುಟುಂಬಸ್ಥರು ಅದನ್ನು ಅಂದರೆ ಅವರು ಇದರಿಂದ ಅದನ್ನು ತಪ್ಪುಗಳಿಂದ ಕರ್ನಾಟಕ ಸರ್ಕಾರ ಮತ್ತೆ 20 ಗುಂಟೆ ಜಾಗವನ್ನು ವಾಪಸ್ ಪಡ್ಕೊಳ್ತು. ತುಂಬ ಖುಷಿಯಾಯಿತು. ಯಾವತ್ತೂ ಸತ್ಯಮೇವ ಜಯತೆ ಅಂತಾರಲ್ವ, ಹಂಗೆ ಸತ್ಯಕ್ಕೆ ಇದ್ದೇ ಇರುತ್ತೆ ಅಂತ, ತುಂಬ ದಿನ ಅನ್ಯಾಯ ಅನ್ನೋದು ಇರೋದಿಲ್ಲ ಅಂತ ಪಡ್ಕೊಂಡ್ಮೇಲೆ ನಾವೊಂದು ನಿರೀಕ್ಷೆಯಲ್ಲಿದ್ವಿ. ನಮಗೆ 20 ಗುಂಟೆ ಅವತ್ತು ಪೂಜೆ ಮಾಡೋಕ್ಕೆ ಅನುಮತಿ ಕೊಡ್ಬೋದು ಸರ್ಕಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ. ಬಟ್ ಅದು ಆಗಲಿಲ್ಲ. ತುಂಬ ಬೇಜಾರಾಯಿತು. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಅಭಿಮಾನಿಗಳು ನೋವು, ಅವ್ರಿಗೂ ಕೂಡ ಅಷ್ಟೇ ನೋವಿದೆ. ಹಾಗಾಗಿ
ಇದು ಏನಪ್ಪ 75ನೇ ವರ್ಷಕ್ಕೆ ನಮಗೆ ಒಂದೊಂದು ಹೂವಾದರೂ ಗೇಟಲ್ಲಿ ಇಟ್ಟೋಗಿ ಅಂತ ನಾವು ಮೊನ್ನೆ ನಮ್ಮ ಸರ್ ಲೈವ್ ಬಂದು ಹೇಳಿದಾಗ ಹಂಗಾದ್ರೂ ಮಾಡ್ಬೋದು, ಒಂದು ತೃಪ್ತಿ ಇದೆ ಅಂತ ಅಂದ್ಕೊಂಡಾಗ ಕೋರ್ಟು ಮತ್ತೆ ತಡೆಯಾಜ್ಞೆ ತಂತು. ಯಾವುದು ಬಂದು ಯಾರು ಅಲ್ಲಿ ಬರಬಾರ್ದು ಅನ್ನೋ ಒಂದು ಇದನ್ನು ಕೊಟ್ಟರು. ಹಾಗಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆಯಿಂದ ಅಂತಲ್ಲ 3 ದಿನಗಳಿಂದನೂ ತುಂಬ ಶತಾಯ ಓಡಾಡಿ ತುಂಬ ಓಡಾಡ್ಬಿಟ್ಟು ಈ ಜಾಗವನ್ನು ಪಡ್ಕೊಂಡ್ರು. ಇದು ಸಿಕ್ಕಿದೆ ನಮ್ಮ ಪುಣ್ಯ ಅಂದ್ಕೋಬೇಕು. ಇದು ಸಿಕ್ಕಿಲ್ಲ ಅಂದಿದ್ರೆ ಮನೇಲಿ ಇರಬೇಕಿತ್ತು ಅಂದ್ಕೊಂಡು. ಏಕೆಂದರೆ ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ. 75ನೇ ವರ್ಷಕ್ಕೆ ಎಷ್ಟು ನೋವಿದೆ ಅಂದರೆ 75ನೇ ವರ್ಷ ಎಷ್ಟೊಂದು ಅದ್ದೂರಿಯಾಗಿ ಮಾಡ್ತೀವಿ ಅಂದ್ಕೊಂಡಿದ್ವಿ. ಒಂದು ಹೂವು ಇಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ನೋವು ನಿನ್ನೆ ಬೆಳಗ್ಗೆಯಿಂದನೂ ಕಾಡ್ತಾ ಇತ್ತು ಜಾಗ ಸಿಕ್ಕಿಲ್ಲ ಅಂದಾಗ. ಬಟ್ ಸಂಜೆ ಸರ್ ಅನೌನ್ಸ್ ಮಾಡಿದ ತಕ್ಷಣ ತುಂಬ ಖುಷಿ ಆಯಿತು ನಮಗೆ. ಅದೇ ಹೇಳ್ತಾರಲ್ಲ ವಿಷ್ಣು ಸರು ತುಂಬ ಕಷ್ಟ ಕೊಡ್ತಾರಂತೆ ಒಳ್ಳೆಯವ್ರಿಗೆ, ಆಮೇಲೆ ಲಾಸ್ಟಿಗೆ ಕೈ ಹಿಡಿತಾರೆ. ಅದೇ ಒಂದು ನಿರೀಕ್ಷೆಯಲ್ಲಿದ್ದೀವಿ. 20 ಗುಂಟೆ ಜಾಗ ಇವತ್ತೆಲ್ಲ ನಾಳೆ ನಮಗೆ ಅದು ಸಿಗುತ್ತೆ, ಪುಣ್ಯಭೂಮಿ ಸಿಗುತ್ತೆ ಅಂತ ನಾವು ಇಷ್ಟೇ ಕೇಳ್ಕೊಳ್ಳೋದು ಸರ್ಕಾರಕ್ಕೆ. ದಯಮಾಡಿ ಸಿದ್ದರಾಮಯ್ಯ ಸರ್ ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊತೀವಿ ದಾದಾ ಅಭಿಮಾನಿಗಳು. ದಯಮಾಡಿ ವಿಷ್ಣು ಸರ್ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ದಯಮಾಡಿ ನಮಗೆ ಅಲ್ಲಿ ಏನು ಅಂತ್ಯ ಸಂಸ್ಕಾರ ಆಗಿದೆಯೋ ಅಷ್ಟು ಮಾತ್ರ ಸ್ಟ್ರೈಟ್ ರೋಡೇ ಬಿಟ್ಕೊಡಿ ನಮಗೆ. ಅಲ್ಲಿ ಅಷ್ಟೇ ಜಾಗ ಸಾಕು ಸರ್. ಯಾಕೆಂದರೆ ಆ ನೋವು ನಮಗೆ ಮಾತ್ರ ಗೊತ್ತು, ನಿನ್ನೆಯಿಂದ ಎಷ್ಟು ಗೋಳಾಡಿದ್ದೀವಿ ಅನ್ನೋದನ್ನು. ಆ ದೇವ್ರಿಗೆ ಅರ್ಥ ಆಯಿತು ಅನಿಸುತ್ತೆ. ಅದಕ್ಕೆ ಈ ಜಾಗ ನಮಗೆ ಕರುಣಿಸಿದ್ದು. ತುಂಬ ನಮ್ಮ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಇದು ಅನೌನ್ಸ್ ಆಗಿದ್ದು ನಮಗೆ ಸಂಜೆ 6 ಗಂಟೆ ನಂತರ. ಅಷ್ಟರೊಳಗಡೆ ಬೆಳಗ್ಗೆ ಅಷ್ಟರೊಳಗಡೆ ಇಷ್ಟೊಂದು ಸಿದ್ಧತೆಗಳನ್ನ ಹೆಂಗೆ ಮಾಡೋಕ್ಕಾಗುತ್ತೆ? ಏನೇ ಆದ್ರೂ ಕೂಡ ರಾತ್ರಿ ಹಗಲು ಅಂದೆ ನಮ್ಮ ವಿಷ್ಣು ಸೇನಾ ಸಮಿತಿ ತಂಡ ಫುಲ್ಲು ರಾತ್ರಿ ಎಲ್ಲ ಶ್ರಮಿಸಿದ್ದಾರೆ. ಯಾರೂ ನಿದ್ದೆ ಮಾಡಿಲ್ಲ. ಎಲ್ಲರೂ ತುಂಬ ಹೋರಾಡಿ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ನಮ್ಮ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಮನವಿ ಮಾಡ್ಕೋತಾ ಇದ್ದೀನಿ. ವಿಷ್ಣು ವಿಜಯಲಕ್ಷ್ಮಿ ಅಂತ, ವಿಷ್ಣು ಸೇನಾ ಸಮಿತಿ ಮಹಿಳಾ ಘಟಕ ಉತ್ತರ ವಲಯದ ಅಧ್ಯಕ್ಷರು.